ವೃಶ್ಚಿಕ ರಾಶಿ ಭವಿಷ್ಯ 2026ರ ಪ್ರಕಾರ 2026ರಲ್ಲಿ ಈ ವರ್ಷ ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ. ವರ್ಷವಿಡೀ ನೀವು ಹೆಚ್ಚಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತೀರಿ. ವರ್ಷದ ಆರಂಭದಲ್ಲಿ ಮಕರ ರಾಶಿಯಲ್ಲಿ ಸೂರ್ಯ, ಮಂಗಳ, ಶುಕ್ರ ಮತ್ತು ಬುಧರ ಭಾರೀ ಸಂಯೋಗದ ಸಮಯದಲ್ಲಿ ನಿಮ್ಮ ಗಂಟಲು, ಕಿವಿ ಮತ್ತು ಎದೆಯ ಸಮಸ್ಯೆಗಳು ಉಂಟಾಗಬಹುದು. ಈ ಸಂಯೋಗವು ಕುಂಭ ರಾಶಿಯಲ್ಲಿ ರಾಹು ಜೊತೆ ಸೇರುವುದರಿಂದ ನಿಮ್ಮ ಎದೆ ಮತ್ತು ಹೃದಯದಲ್ಲಿ ಸ್ವಲ್ಪ ದಟ್ಟಣೆಯನ್ನು ಅನುಭವಿಸಬಹುದು. ಈ ಸಮಯದಲ್ಲಿ ನೀವು ಭ್ರಮೆಗೊಳ್ಳಬಹುದು ಅಥವಾ ಉಸಿರಾಟದಲ್ಲಿ ಅಸ್ವಸ್ಥತೆಯನ್ನು ಅನುಭವಿಸಬಹುದು. ವಿಶೇಷವಾಗಿ ಮಾರ್ಚ್ 11, 2026ರವರೆಗೆ ಮಿಥುನ ರಾಶಿಯಲ್ಲಿ ಗುರುವಿನ ಹಿಮ್ಮುಖ ಪರಿಣಾಮದಿಂದಾಗಿ. ಜುಲೈ 27, 26ರ ನಂತರ ಮೀನ ರಾಶಿಯಲ್ಲಿ ಶನಿಯ ಹಿಮ್ಮುಖ ಪರಿಣಾಮದ ಸಮಯದಲ್ಲಿ ನೀವು ಮಲಬದ್ಧತೆ ಅಥವಾ ಆಮ್ಲ ಹಿಮ್ಮುಖತೆಯೊಂದಿಗೆ ಉಬ್ಬುವಿಕೆಯನ್ನು ಅನುಭವಿಸಬಹುದು. ಆದಾಗ್ಯೂ ವರ್ಷ ಮುಂದುವರೆದಂತೆ ಜೂನ್ 2, 26ರ ನಂತರ ಬುಧ ಮತ್ತು ಶುಕ್ರ ಗುರು ಜೊತೆ ಸೇರೋದರಿಂದ ನೀವು ಹರ್ಷಚಿತ್ತದಿಂದ ಮತ್ತು ಉತ್ಸಾಹಭರಿತರಾಗಿರುತ್ತೀರಿ. ವೃಶ್ಚಿಕ ರಾಶಿ ಭವಿಷ್ಯ 2026ರ ಪ್ರಕಾರ 2026ರಲ್ಲಿ ವೃತ್ತಿಜೀವನದ ಪುನರ್ನಿರ್ಮಾಣ ಮತ್ತು ಆಳವಾದ ರೂಪಾಂತರದ ವರ್ಷವನ್ನು ಸೂಚಿಸುತ್ತದೆ. ಗುರುವು ನಿಮ್ಮ ಸಿಂಹರಾಶಿಯ 10ನೇ ಮನೆಗೆ ಪ್ರವೇಶಿಸಿದಾಗ ವರ್ಷದ ಉತ್ತರಾರ್ಧವು ನಿಮ್ಮ ವೃತ್ತಿಜೀವನಕ್ಕೆ ಹೆಚ್ಚು ಫಲಪ್ರದ ಮತ್ತು ಸಮೃದ್ಧವಾಗಿರುತ್ತದೆ. ವರ್ಷದ ಆರಂಭದಲ್ಲಿ ಮಾರ್ಚ್ 11, 2026ರವರೆಗೆ ಮಿಥುನ ರಾಶಿಯಲ್ಲಿ ಗುರುವಿನ ಹಿಮ್ಮುಖ ಪರಿಣಾಮದಿಂದಾಗಿ ನಿಮ್ಮ ಕೆಲಸ ಸ್ಥಳದಲ್ಲಿ ಕೆಲವು ಯೋಜಿತವಲ್ಲದ ಬದಲಾವಣೆಗಳಿಗೆ ಹೊಂದಿಕೊಳ್ಳುವುದು ನಿಮಗೆ ಕಷ್ಟಕರವಾಗಿರುತ್ತದೆ. ನಿಮ್ಮ ಕಚೇರಿ ಪ್ರಯಾಣದ ಸಮಯದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ಸಂಭವಿಸಬಹುದು ಮತ್ತು ನಿಮ್ಮ 3ನೇ ಮನೆ ಮಕರ ರಾಶಿಯಲ್ಲಿ ಸೂರ್ಯ, ಬುಧ, ಶುಕ್ರ ಮತ್ತು ಮಂಗಳ ಗ್ರಹಗಳ ಪ್ರಬಲ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಏಕಾಂತತೆಯನ್ನು ಅನುಭವಿಸಬಹುದು. ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಸಹಕಾರ ಸಿಗದಿರಬಹುದು ಮತ್ತು ಜುಲೈ 27, 26ರ ನಂತರ ಶನಿಯ ಹಿಮ್ಮುಖ ಅವಧಿಯಲ್ಲಿ ನೀವು ವರ್ಗಾವಣೆಯಾಗಬಹುದು. ವೃಶ್ಚಿಕ ರಾಶಿ ಭವಿಷ್ಯ 2026ರ ಪ್ರಕಾರ 2026ರಲ್ಲಿ ನಿಮ್ಮ ಸಂಬಂಧಗಳಿಗೆ ಸರಾಸರಿ ಮತ್ತು ನಿಮ್ಮ ವೃತ್ತಿಜೀವನಕ್ಕೆ ಪರಿವರ್ತನೆಯ ವರ್ಷವಾಗಿರುತ್ತದೆ. ಈ ವರ್ಷ ಶನಿಯು ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳ 5ನೇ ಮನೆಯಲ್ಲಿ ಸಾಗುವುದರಿಂದ ನಿಮ್ಮ ಪ್ರೇಮ ಜೀವನದಲ್ಲಿ ಜವಾಬ್ದಾರಿಗಳಿಂದ ನೀವು ಹೊರೆಯಾಗಬಹುದು. ವರ್ಷದ ಆರಂಭದಲ್ಲಿ ನಿಮ್ಮ 3ನೇ ಮನೆ ಮಕರ ರಾಶಿಯಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರರ ಬಲವಾದ ಸಂಯೋಗದಿಂದಾಗಿ ನಿಮ್ಮ ಸಂಗಾತಿಯ ಸಿದ್ಧಾಂತವನ್ನು ಸ್ವೀಕರಿಸಲು ನೀವು ಕಷ್ಟಪಡಬಹುದು. ವೃಶ್ಚಿಕ ರಾಶಿ ಭವಿಷ್ಯ 2026ರ ಪ್ರಕಾರ 2026ರಲ್ಲಿ ವರ್ಷದ ಅಂತ್ಯದ ವೇಳೆಗೆ ನಿಮ್ಮ ಹಣಕಾಸು ಉತ್ತಮಗೊಳ್ಳುತ್ತದೆ. ಈ ವರ್ಷ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ನೀವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸಲ್ಪಡುತ್ತೀರಿ. ವರ್ಷದ ಆರಂಭದಲ್ಲಿ ನಿಮ್ಮ 8ನೇ ಮನೆಯಲ್ಲಿ ಗುರು ಮಿಥುನ ರಾಶಿಯಲ್ಲಿನ ಹಿಮ್ಮುಖ ಪರಿಣಾಮದ ಪರಿಣಾಮವಾಗಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ಕೆಲವು ಅನಿರೀಕ್ಷಿತ ಖರ್ಚುಗಳು ಉಂಟಾಗುವುದರಿಂದ ನಿಮ್ಮ ಹಣಕಾಸಿನ ಪ್ರಗತಿಯ ಬಗ್ಗೆ ನೀವು ಅನಿಶ್ಚಿತರಾಗಿರಬಹುದು. ನಿಮ್ಮ ವೈಯಕ್ತಿಕ ಉಳಿತಾಯವು ಸ್ವಲ್ಪ ಖಾಲಿಯಾಗಬಹುದು, ಏಕೆಂದರೆ ನೀವು ಅವುಗಳನ್ನು ನಿಮ್ಮ ವೃತ್ತಿಪರ ಉದ್ಯಮಗಳಲ್ಲಿ ಹೂಡಿಕೆ ಮಾಡಲು ಆಯ್ಕೆ ಮಾಡಿಕೊಳ್ಳಬಹುದು. ಅದು ನಿಮ್ಮ 5ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಶನಿಯ ಪ್ರಭಾವದಿಂದಾಗಿ ಅಪೇಕ್ಷಿತ ಫಲಿತಾಂಶವನ್ನು ಪಡೆಯದಿರಬಹುದು. ಆದಾಗ್ಯೂ ಗುರುವು ಜೂನ್ 2, 2026ರಂದು ಕರ್ಕ ರಾಶಿಗೆ ಪ್ರವೇಶಿಸಿದ ನಂತರ ನೀವು ಸಂಪತ್ತಿನಿಂದ ಸಮೃದ್ಧಿ ಮತ್ತು ಸಂತೋಷವನ್ನು ಪಡೆಯುತ್ತೀರಿ.